ಹಾಯ್ ಫ್ರೆಂಡ್ಸ್, ನಾನು ಅಂಜಲಿ. ದೀಪಾವಳಿ ಹಬ್ಬದ ಧನಲಕ್ಷ್ಮಿ ಪೂಜದ ಬ್ಲಾಗ್ ಆಗಿರುತ್ತೆ ಇದು. ಬೆಳಗ್ಗೆನೇ ಮಾರ್ಕೆಟ್ಗೆ ಹೋಗಿ ಹೂವೆಲ್ಲ ತಗೊಂಡು ಬಂದಿದ್ದೀವಿ ನೋಡಿ. ಬುಟ್ಟಿಯಲ್ಲಿ ಹಾಕಿ ಇಟ್ಟಿದ್ದೀನಿ. ನನ್ನ ಮಕ್ಕಳು ಮನೆಯೆಲ್ಲ ಹೂವು ಹೇಗೆ ಚೆಲ್ತಾ ಇದ್ದಾರೆ ನೋಡಿ. ನಾನು ಇಷ್ಟು ಹೂವು ತಗೊಂಡು ಬಂದಿದ್ದೀನಿ ಇವತ್ತಿನ ಪೂಜಾ ಮತ್ತು ರಂಗೋಲಿ ಹಾಕೋದಕ್ಕೆ, ಹೂವಿನ ರಂಗೋಲಿ ಹಾಕೋದಕ್ಕೆ. ಇವಾಗ ಹೂಗಳೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ನಾನು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಎಷ್ಟು ವಿಡಿಯೋ ಮಾಡಿದ್ದೀನಿ ನೋಡಿ ಅಷ್ಟು ಹಾಕಿದ್ದೀನಿ. ಜಾಸ್ತಿ ಮಾಡ್ಕೋಕ್ಕೆ ಆಗಿಲ್ಲ, ತುಂಬ ಕೆಲಸ ಇತ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್. ನೋಡಿ ಇವಾಗ ಈ ಥರ ಎಲ್ಲ ಹೂಗಳನ್ನು ಕಟ್ ಮಾಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹೇಗೆ ರಂಗೋಲಿ ಎಲ್ಲ ಹಾಕಿದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ಥರ ಎಲ್ಲ ಇವಾಗ ರಂಗೋಲಿ ಹಾಕ್ಕೊಂಡಿದ್ದೀನಿ, ಇನ್ನು ಹಾಕೋದಿದೆ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಪೂರಾ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫುಲ್ ವಿಡಿಯೋ ನೋಡಿ ಹೇಗೆ ಬಂದಿದೆ ಅಂತ ಮತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಲಕ್ಷ್ಮೀ ಪೂಜಾ ಮಾಡೋದು ಮತ್ತು ಎಲ್ಲ ವಿಡಿಯೋ ಮಾಡಿದ್ದೀನಿ. ನಾನು ಎಷ್ಟು ಮಾಡ್ಕೊಂಡಿದ್ದೀನಿ ವಿಡಿಯೋ ಅಷ್ಟೆಲ್ಲ ಹಾಕಿದ್ದೀನಿ. ಪ್ಲೀಸ್ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಫೈನಲ್ ಆಗಿ ಈ ಥರ ರಂಗೋಲಿ ಬಿಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವಾಗ ನೋಡಿ ಈ ಥರ ರಂಗೋಲಿ ಎಲ್ಲ ನಾನು ಹಾಕ್ಕೊಂಡಿದ್ದಾಗಿದೆ ನೋಡಿ. ಇವಾಗ ಹಾಕಿದ್ದೀನಿ. ಇವಾಗ ಹೊರಗಡೆ ಹೇಗೆ ಹಾಕಿದ್ದೀನಿ ಅಂತ ನೋಡೋಣ ಬನ್ನಿ. ಇವಾಗ ನೋಡಿ ಹೊರಗಡೆನೂ ಈ ಥರ ಹಾಕ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಹಾಕಿದ ಮೇಲೆ ಮಳೆ ಬರ್ತಾಯಿದೆ ನೋಡಿ. ಇವಾಗ ಮಳೆ ಬಂದರೆ ಎಲ್ಲ ರಂಗೋಲಿ ಹಾಳಾಗುತ್ತೆ. ನಾನು ಹಾಕಿರೋದು ವೇಸ್ಟ್ ಆಯಿತು ನೋಡಿ ಹೊರಗಡೆ. ನೋಡಿ ಏನು ಮಾಡೋಕ್ಕಾಗಲ್ಲ, ಮಳೆ ಬರ್ತಾಯಿದೆ, ಏನು ಮಾಡೋದು, ಯಾವಾಗ ಬರುತ್ತೆ ಅಂತ ಹೇಳೋಕ್ಕೂ ಆಗಲ್ಲ. ಇವಾಗ ನೋಡಿ ಒಳಗಡೆ ಈ ಥರ ಎಲ್ಲ ರಂಗೋಲಿ ಹಾಕ್ಕೊಂಡು ಇವಾಗ ದೀಪ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಮತ್ತೆ ಲಕ್ಷ್ಮೀ ಪೂಜೆನೂ ಮಾಡಿದ್ದೀನಿ ನೋಡಿ, ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಆರತಿ ಮಾಡಬೇಕು, ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ನೋಡಿ. ಇವಾಗ ದೀಪ ಎಲ್ಲ ಹಚ್ಚಬೇಕು ನೋಡಿ. ಇನ್ನೂ ಬರ್ತಾಯಿದೆ ಮಳೆ ಹೊರಗಡೆ, ಸ್ವಲ್ಪ ಸ್ವಲ್ಪ ಇದೆ, ಸ್ವಲ್ಪ ರಂಗೋಲಿ ಎಲ್ಲ ಹೋಗಿದೆ ನೋಡಿ. ಮಳೆ ಬರ್ತಾಯಿದೆ, ಏನು ಮಾಡೋದು. ಮತ್ತು ಇವಾಗ ನೋಡಿ ದೀಪ ಎಲ್ಲ ಹಚ್ಚಿದ್ದೀವಿ ನೋಡಿ. ಹಚ್ಚಿ ಇವಾಗ ಪೂಜೆ ಮಾಡ್ತಾಯಿದ್ದೀವಿ ನೋಡಿ, ಆರತಿ ಮಾಡ್ತಾಯಿದ್ದೀವಿ ನೋಡಿ. ಹೇಗೆ ಬಂದಿದೆ ಇವತ್ತಿನ ಬ್ಲಾಗ್. ಮತ್ತು ಪೂಜೆ ಎಲ್ಲ ಮುಗಿದ ಮೇಲೆ ಎಲ್ಲರೂ ಪ್ರಸಾದ ಮತ್ತು ಸ್ವೀಟು ಎಲ್ಲ ತಗೊಂಡು ತಿಂದ್ವಿ ನೋಡಿ. ಕಲರ್ಫುಲ್ ಸ್ವೀಟ್ಸ್ ಎಲ್ಲ ಎಲ್ಲರೂ ಸ್ವಲ್ಪ ಎಲ್ಲರಿಗೂ ಕೊಟ್ಟು ನಾನು ತಿಂದೆ. ತಿಂದಿದ್ದಾದಮೇಲೆ ಇವಾಗ ಪಟಾಕಿ ಬಾರಿಸ್ತಾ ಇದ್ದೀವಿ ನೋಡಿ. ಪೂಜೆ ಎಲ್ಲ ಮುಗಿದ ಮೇಲೆ ಹೊರಗಡೆ ಬಂದು ಪಟಾಕಿ ಬಾರಿಸ್ತಾ ಇದ್ದೀವಿ. ಇವಾಗ ನೋಡಿ ಹೊರಗಡೆ ಎಲ್ಲ ಈ ಥರ ದೀಪ ಎಲ್ಲ ಹಚ್ಕೊಂಡಿದ್ದೀನಿ. ಇವಾಗ ನೋಡಿ ಮಳೆ ನಿಂತ ಮೇಲೆ ಸ್ವಲ್ಪ ರಂಗೋಲಿ ಹೋಗಿದೆ, ಸ್ವಲ್ಪ ಇದೆ, ಆದರೂ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ದೀಪ ಎಲ್ಲ ಲೈಟ್ಸು ಎಲ್ಲ ಈ ಥರ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್. ಇಷ್ಟು ಇತ್ತು ನೋಡಿ ಫ್ರೆಂಡ್ಸ್ ಇವತ್ತಿನ ಧನಲಕ್ಷ್ಮಿ ಪೂಜಾದ ಬ್ಲಾಗ್.
ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಜಾಸ್ತಿ ಇಷ್ಟ ಆದರೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ನನ್ನ ವಿಡಿಯೋ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.